ನಾಕೋಡನಿ ಬೇಡ ಎನ್ನುವ ರೀತಿಯಲ್ಲಿರುವಂತಹ ಬಿಡದಿ ಟೌನ್ಶಿಪ್ ವಿಚಾರ ಇದೆಯಲ್ಲ, ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ರೈತರು ಅದನ್ನು ನಾವು ಯಾವ ಕಾರಣಕ್ಕೂ ಕೂಡ ಕೊಡಲ್ಲ ಅಂತಿದ್ದಾರೆ. ನಮ್ಮ ಜೊತೆ ರೈತರು ಕೂಡ ಇವತ್ತು ಜಾಯ್ನ್ ಆಗಿದ್ದಾರೆ. ಚರ್ಚೆಯನ್ನು ಆರಂಭ ಮಾಡೋಣ. ಮೊದಲನೇದಾಗಿ ಗೀತಾ ಅವರಿದ್ದಾರೆ, ಅಳಾಳಸಂದ್ರ ಗ್ರಾಮಸ್ಥರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಇನ್ನು ನಾಗರಾಜ್ ಇದ್ದಾರೆ, ಮಂಡಲಹಳ್ಳಿಯ ನಿವಾಸಿ ಮತ್ತು ರೈತರು. ಈ ವಿಚಾರದಲ್ಲಿ ಭೂಮಿಯನ್ನು ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ನಾಗರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇನ್ನು JDSನ ವಕ್ತಾರರಾಗಿರುವಂಥ ಉಮೇಶ್ ಗೌಡ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಚಾಂದ್ ಪಾಷಾ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜ್ ಅವರೇ, ನಿಮ್ಮಿಂದಲೇ ಶುರು ಮಾಡ್ತೀನಿ. ಈಗ ಟೌನ್ಶಿಪ್ ಬಂದರೆ, ಯಾಕಂತ ಹೇಳಿದ್ರೆ ಬೆಂಗಳೂರು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಒತ್ತಡ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಜಾಗವನ್ನು ಅಕ್ವೈರ್ ಮಾಡ್ಕೊಳ್ಳೇಬೇಕಾಗತ್ತೆ, ಸ್ವಾಧೀನ ಮಾಡ್ಕೊಳ್ಬೇಕಾಗತ್ತೆ. ಡೆವಲಪ್ಮೆಂಟ್ ಹೆಂಗೆ ಮಾಡೋಕ್ಕೆ ಸಾಧ್ಯ? ರೈತರು ಭೂಮಿ ಕೊಡಲಿಲ್ಲ ಅಂದರೆ ಡೆವಲಪ್ಮೆಂಟ್ ಹೆಂಗೆ ಸಾಧ್ಯ ಅಂತ ಕೇಳ್ತಾರೆ. ಸರ್, ನಾವು ರೈತರುಗಳು ಯಾವತ್ತೂ ಅಭಿವೃದ್ಧಿಗೆ ವಿರೋಧಗಳಲ್ಲ. ಆದರೆ ನೀವು ಯಾವ ರೀತಿ ಭೂಮಿಯನ್ನು ತಗೊಂಡು ಅಭಿವೃದ್ಧಿ ಮಾಡಬೇಕು? ಫಲವತ್ತಾದ ಭೂಮಿ ತಗೋಬೇಕಾ ಇಲ್ಲ ಬರಡು ಭೂಮಿ ತಗೊಂಡು ಮಾಡಬೇಕಾ ಅಂತಕ್ಕಂಥದ್ದು. ಇಲ್ಲಿ ನಮ್ಮ ಪ್ರದೇಶದಲ್ಲಿ 2 ಪಂಚಾಯತಿನಲ್ಲಿ, ಬೈರಮಂಗಲ ಕಂಚಕನಹಳ್ಳಿ ಪಂಚಾಯತಿನಲ್ಲಿರೋದು 26 ಹಳ್ಳಿ ಭೂಪ್ರದೇಶ ಏನಿದೆ, ಇಡೀ ಫಲವತ್ತಾದ ಬಹುವಾರ್ಷಿಕ ಬೆಳೆಗಳನ್ನು ಬೆಳೀತಕ್ಕಂಥ ಭೂಮಿ. ಅದು 95% ನೀರಾವರಿಯಿಂದ ಕೂಡಿರ್ತಕ್ಕಂಥ ಪ್ರದೇಶ. ಅದು ಲಕ್ಷಾಂತರ ಮರಗಿಡಗಳಿದೆ. ತೆಂಗು, ಮಾವು, ಸಪೋಟ, ಅಡಿಕೆ, ಹಲಸು ಮತ್ತು ಸೀಬೆ, ವಿವಿಧ ರೀತಿಯ ಬೆಳೆಗಳನ್ನು ಬೆಳೆದು ಇವತ್ತು ಬೆಂಗಳೂರಿಗೆ ಹತ್ತಿರವಾಗಿ 30 ಕಿಲೋಮೀಟ್ರಲ್ಲಿ ಏನಿದೆ ನಮ್ಮ ಪ್ರದೇಶ, ಮಲೆನಾಡು. ನೀವು 300-400 ಕಿಲೋಮೀಟ್ರಲ್ಲಿ ಹೋಗ್ತಾರೆ ಮಲೆನಾಡು. ಇಲ್ಲಿ ಮಲೆನಾಡನ್ನ ಕಟ್ಟಿದ್ದೀವಿ ನಾವು, ರೈತರು ಶ್ರಮ ಬಿದ್ದು. ಈ ಮಲೆನಾಡು ಮಾಡಬೇಕಾದ್ರೆ ಎಷ್ಟು ರೈತರ ಶ್ರಮ ಇದೆ ಅಂತಕ್ಕಂಥದ್ದು ಒಂದು. ನಾನೊಂದೊಂದು ಕಿವಿ ಮಾತು ಹೇಳ್ತೀನಿ. ಇಲ್ಲಿ ಕೆಲವರು ರಾಜಕೀಯ ಮುಖಂಡರುಗಳು ಡಿಬೇಟಲ್ಲಿ ಕೂತ್ಕೊಂಡು ಮಾತಾಡ್ತಾರಲ್ವಾ, ವಾಸ್ತವಾಂಶ ತಿಳ್ಕೊಂಡು ಮಾತಾಡಬೇಕು ಯಾರೇ ಆಗಲಿ. ಇಲ್ಲಿ ಕುತ್ಕೊಂಡ್ಬಿಟ್ಟು ಏನೋ ರೈತರ ಬಗ್ಗೆ ಏನೋ ಬೇಕಾಬಿಟ್ಟು ಮಾತಾಡೋದಲ್ಲ. ರೈತರ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡೋದೊಂದು ನನ್ನ ಒಂದು ವೈಯಕ್ತಿಕ ಮನವಿ. ರೈತರ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕು. ಮತ್ತು ಈ ರೈತ ಈ ದೇಶದ ಸಂಪತ್ತು. ಈ ದೇಶಕ್ಕೆ ಅನ್ನ ಕೊಡೋ ರೈತ ಯಾರು? ರೈತ ಅಲ್ವಾ? ಅನ್ನನ ಕಂಪ್ಯೂಟರ್ ಬೆಳೆಯೋಕ್ಕಾಗತ್ತಾ? ಇವತ್ತು ಸರ್ವನಾಶ ಮಾಡಿ, ನನಗೆ ಅಂಕಿಅಂಶ ಇದೆ ಸರ್ ನನ್ನ ಹತ್ರ. ಇವತ್ತು ರತ್ನೀರು, ಅಲ್ಲಿ ರತ್ನೀರಿದೆ, ವೃಷಾವತಿ ಎಲ್ಲ ಕಲುಷಿತ ಆಗಿಬಿಟ್ಟಿದೆ ರತ್ನೀರು ಅಂತ. 9600 ಎಕರೆನಲ್ಲಿ ಎಷ್ಟು ಎಕರೆಗೆ ಈ ಬೈರ್ಮಳ ವೃಷಾವತಿ ಕೆರೆ ನಾಲೆ ನೀರು ಹೋಗ್ತದೆ ಅಂತ ನನ್ನ ಹತ್ರ ಅಂಕಿಅಂಶ ಇದೆ. ಸರ್ಕಾರದಿಂದ ತಗೊಂಡಿರೋದು ಮಾಹಿತಿ ಇದು, ಸಣ್ಣ ನೀರಾವರಿ ಇಲಾಖೆಯಿಂದ. ಬೈರಮಂಗಲ ಗ್ರಾಮದಲ್ಲಿ 476 ಎಕರೆಗೆ 4.80 ಕಿಲೋಮೀಟ್ರ್ ನೀರು ಹೋಗುತ್ತೆ. ಕೆಂಪೈನಪಾಳ್ಯ ಗ್ರಾಮಕ್ಕೆ 232 ಎಕರೆಗೆ 37 ಕುಂಟೆ 1.20 ಕಿಲೋಮೀಟ್ರ್ ನೀರು ಹೋಗುತ್ತೆ. ಕಂಚಕಾರನಹಳ್ಳಿಗೆ 66 ಎಕರೆ 37 ಗುಂಟೆ 3.55 ಕಿಲೋಮೀಟ್ರು. ಇದ್ದಿದ್ದು ಭೂಪ್ರದೇಶಕ್ಕೆಲ್ಲ ಯಾವ ನೀರು ಹೋಗುತ್ತೆ? ಯಾರ ನೀರು ಹೋಗುತ್ತೆ? ನಿಮ್ಮ ಭೂಮಿಯನ್ನ ಕಸಿದುಕೊಳ್ಳಕ್ಕೆ ಸರ್ಕಾರ ಮಾಡ್ತಿರುವಂತ ನೆಪ ಇದು. ಊರಿಗೆ 10 ಒಂದೊಂದು ಊರಲ್ಲಿ 10 ಜನ ಕ್ಯಾನ್ಸರ್ ಬಂದ್ಬಿಟ್ಟಿದೆ ಅಂತ. ಯಾರು ಬಂದು ಸರ್ವೆ ಮಾಡಿದ್ದೀರಾ? ಯಾವ ಹಾಸ್ಪಿಟ್ಲಲ್ಲಿ ನೀವು ಅಡ್ಮಿಟ್ ಮಾಡಿದ್ದೀರಾ ರೈತರನ್ನ? ಎಷ್ಟು ಪರಿಹಾರ ಕೊಟ್ಟಿದ್ದೀರಾ? ಎಷ್ಟು ಚಿಕಿತ್ಸೆ ಕೊಟ್ಟಿದ್ದೀರಾ ಅವ್ರಿಗೆ? ಮಾತಾಡಬೇಕಾದ್ರೆ ಮಾನ ಮರ್ಯಾದೆ ಇರಬೇಕು, ಮನುಷ್ಯತ್ವ ಇರಬೇಕು. ನಾಗರಾಜ್ ಅವರು, ನಿಮ್ದು ಭೂಮಿ ಎಷ್ಟಿದೆ? ಸರ್, ನಂದು 12 ಎಕರೆ ಇದೆ ಸರ್. ಓಕೆ. ನಮ್ಮದು ಒಂದು ಸಣ್ಣ ಗ್ರಾಮ ಮಂಡಲಹಳ್ಳಿ. ಅಂದರೆ ನಾವು ಅಣ್ಣ ತಮ್ಮದಿರು 3 ಫ್ಯಾಮಿಲಿ ಇರೋದು. ಅದು ಒಂದು ರೆವಿನ್ಯೂ ಗ್ರಾಮ. ಇವತ್ತು 40 ಎಕರೆ ಒಂದು ನಮ್ಮ ಅಣ್ಣ ತಮ್ಮದಿರು ಒಂದೇ ಫ್ಲಾಟು. ಇಡೀ 40 ಎಕರೆ ಒಂದು ಅಂಗೈ ಆಗಲ್ಲ, ಅರ್ಧ ಎಕರೆ ನಮ್ದು ಡ್ರೈ ಲ್ಯಾಂಡ್ ಇಲ್ಲ. ಇಡೀ ಮರ ಗಿಡ ಇದೆ, ಬಂದು ನೋಡಿದ್ರು ಹಂಗೆ ಇರಬೇಕು. ಮತ್ತು ಅವ್ರು ಯಾರೋ ಹೇಳ್ತಾರೆ ಎಲ್ಲೋ ಕೂತ್ಕೊಂಡು ನೀರೇ ಬೀಳಲ್ಲ, 1000 ಅಡಿ ಕೊರಿಸಬೇಕು, 500 ಅಡಿ ಕೊಡಬೇಕು, 1200 ಕೊಡಬೇಕು ಅಂತ. ನನ್ನ ಫೋನ್ ಇವತ್ತು 200 ಅಡಿ ಬೋರ್ ಓಡ್ತಾದೆ, ನೀರು 2.5 ಇಂಚ್ ನೀರು ಬರ್ತದೆ. ನಾನು ಏನಾದ್ರೂ ಪ್ರೂಫ್ ಮಾಡಲಿಲ್ಲ ಅಂದರೆ ನಿಮ್ಮ ಎದುರುಗಡೆ ಬನ್ನಿ, ನಿಮ್ಮ ಡಿಬೇಟರ್ ಯಾರೋ ಒಂದು ಸಮಿತಿ ಮಾಡ್ಕೊಂಡು ಕರ್ಕೊಬನ್ನಿ. 200 ಅಡಿ ನೀರು ನೋಡ್ತಾ ಇಲ್ಲ ಅಂದರೆ ನಾನು ಫ್ರೀ ಬರ್ಕೊಟ್ಬಿಡ್ತೀನಿ. ಸೊ ಇದೆಲ್ಲ ಸುಳ್ಳು, ಎಲ್ಲ ಹಸಿ ಸುಳ್ಳು. ಮತ್ತು ಏನಕ್ಕೆ ನೀವು ಇಷ್ಟೊಂದು ಹಠ ಬಿದ್ದು ಮಾಡಬೇಕಾದ್ರೆ ಇದರಲ್ಲಿ ಆದಾಯ ಇಲ್ದಿರ ಮಾಡ್ತಾ ಇದ್ದೀರಾ ನೀವು? ಹಾಂ, ಇವಾಗ ಸರ್ಕಾರದವ್ರು ಅಂಕಿಅಂಶ ಕೊಟ್ಟಿದ್ದಾರೆ, ನನ್ನ ಹತ್ರ ಇದೆ. 33,000 ಕೋಟಿ ಆದಾಯ ಬರುತ್ತೆ ಈ ಪ್ರಾಜೆಕ್ಟ್ ಆದರೆ ಅಂತ. 33,000 ಕೋಟಿ ಅಲ್ಲ, 1,00,000 ಕೋಟಿ ಆದಾಯ ಇವ್ರದ್ದು. ಅದಕ್ಕೆ ಈ ಥರ ಈ ರೈತರನ್ನ ಬೀದಿಗೆ ತಳ್ಳಿ ಸಮಾಧಿ ಮಾಡಿ, ಆ ಸಮಾಧಿ ಮೇಲೆ ಇವರು ಟೌನ್ಶಿಪ್ ಮಾಡಬೇಕು ಅಂತ ಹೊರಟಿರೋದು. ಸರಿ.